ಈ ಬೇಸಿಗೆ ಕಾಲದಲ್ಲಿ ನಿಮ್ಮ ಮೋಸ್ಟ್ ಫೇವರೇಟ್ ಹಣ್ಣು ಯಾವುದು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಂಗೆ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಅದು ಮಾವಿನ ಹಣ್ಣು ತಾನೆ. ಸೊ ಈ ವಿಡಿಯೋದಾಗ ನಾನು ಗರ್ಭಿಣಿಯರು ಮಾವಿನ ಹಣ್ಣು ತಿನ್ನುವುದರಿಂದ ಏನೇನ್ ಪ್ರಯೋಜನಗಳಾಗ್ತಾವ, ನಿಮ್ದು ಫೇವ್ರೆಟ್ ಫ್ರೂಟ್ ಮ್ಯಾಂಗೋ ಆಗಿತ್ತಂತಂದ್ರ ಈ ವಿಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡ್ರಿ. ಎಷ್ಟು ಕ್ವಾಂಟಿಟಿಯಲ್ಲಿ ತಿಂದಾಗ ಮಾತ್ರ ಆ ಹಣ್ಣಿಂದ ಸರಿಯಾದ ಒಂದು ಪ್ರಯೋಜನ ಪಡ್ಕೋಬಹುದು ಅಂತಾನು ಈ ವಿಡಿಯೋದಾಗ ಹೇಳ್ತೀನಿ. ಮತ್ತ ಇದ್ರ ಜೊತೆಗೆ ಇನ್ನೊಂದು ಅಂದ್ರೆ ನೀವು ಕೇಳಿರಬಹುದು, ಮಾಮೂಲಾಗಿ ಗರ್ಭಿಣಿಯರಿಗೆ ಮಾವಿನಕಾಯಿದು ಕ್ರೇವಿಂಗ್ ಆಗ್ತದ. ಸೊ ಈ ಮಾವಿನಕಾಯಿನೂ ಗರ್ಭಾವಸ್ಥೆಯಲ್ಲಿ ತಿನ್ಬಹುದಾ, ಯಾಕಂದ್ರ ಹುಳಿ ಇರ್ತದಲ್ಲ, ಸೊ ಎಲ್ಲಿ ಆಸಿಡಿಟಿ ಆಗ್ತದ, ಹಾರ್ಟ್ ಬರ್ನ್ ಆಗ್ತದಂತ ಭಯ ಪಟ್ಟು ತಿನ್ನೋದೇ ಬಿಡ್ತಾರ ಕೆಲವು ಜನ, ಅಥವಾ ಕೆಲವು ಜನ ಗೊಂದಲದಾಗ ಇರ್ತಾರ ತಿನ್ಲೇಬೇಡ ಅಂತಂದು. ಸೊ ಅಂತವರಿಗೂ ಈ ವಿಡಿಯೋದಾಗ ಉತ್ತರ ಸಿಗ್ತದ. ಅಂದ್ರೆ ಎಷ್ಟ್ರ ಮಟ್ಟಿಗೆ ತಿಂದ್ರೆ ಒಳ್ಳೇದು ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಾವಿನ ಹಣ್ಣು ತಿನ್ಬೇಕಾ ತಿನ್ಬಾರ್ದಾ ಅಂತ ಕ್ವಶನ್ ಇದ್ರ ಆಬ್ವಿಯಸ್ಲಿ ತಿನ್ಬಹುದು, ಅದರಿಂದ ಪ್ರಯೋಜನಗಳೇ ಜಾಸ್ತಿ ಅದಾವ. ಬಟ್ ಏನಂದ್ರ ಇದು ಒಂದು ಬಹಳ ತಲೆಗಿಟ್ಕೋಬೇಕು, ಮಾಡ್ರೇಟ್ ಅಮೌಂಟ್ ನಾಗ ತಿನ್ಬೇಕು. ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ಅಂದ್ರ ಎಷ್ಟ್ ತಿನ್ಬೇಕಂತ ನಾ ಮುಂದೆ ಹೇಳ್ತೀನಿ. ಅದ್ರಗಿಂತ ಮುಂಚೆ ಫಸ್ಟ್ ಈ ಮಾವಿನ ಹಣ್ಣಿನಾಗ ಏನೆಲ್ಲಾ ನ್ಯೂಟ್ರಿಯೆಂಟ್ಸ್ ಇರ್ತಾವ ಮತ್ತ ಅದರಿಂದ ಆಗುವ ಬೆನಿಫಿಟ್ಸ್ ಏನಂತ ಹೇಳ್ತೀನಿ. ಫಸ್ಟ್ ಮಾವಿನ ಹಣ್ಣಾಗ ಏನ್ ನ್ಯೂಟ್ರಿಯೆಂಟ್ಸ್ ಇರ್ತಾವ ಅಂತಂದ್ರ ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತದ ಇದು. ಆಮೇಲೆ ವೈಟಮಿನ್ ಎ ಇರ್ತದ, ವೈಟಮಿನ್ ಸಿ ಇರ್ತದ. ವೈಟಮಿನ್ ಸಿ ನಮ್ಮ ದೇಹದಲ್ಲಿರೋ ಐರನ್ ನ ಅಬ್ಸಾರ್ಬ್ ಮಾಡಕ ಬಹಳನೇ ಹೆಲ್ಪ್ ಮಾಡ್ತದ. ಆಮೇಲೆ ಫೈಬರ್ನು ಹೆಚ್ಚಿಗೆ ಇರ್ತದ. ಫೈಬರ್ ಇರೋದ್ರಿಂದ ಗರ್ಭಿಣಿಯರು ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಏನೇ ಇಶ್ಯೂಸ್ ಫೇಸ್ ಮಾಡಕತ್ರೂ ಅದು ಹೆಲ್ಪ್ ಮಾಡ್ತದ. ಸೊ ಇವೆಲ್ಲ ಪೋಷಕಾಂಶಗಳು ಈ ಮಾವಿನ ಹಣ್ಣು ಇರ್ತಾವ. ಆಮೇಲೆ ಇಂಪಾರ್ಟೆಂಟ್ ಇನ್ನೂ ಒಂದು ಪೋಷಕಾಂಶ, ಅದು ಯಾವ್ದಂದ್ರೆ ಫೋಲೇಟ್. ಈ ಮಾವಿನ ಹಣ್ಣಲ್ಲಿ ಫೋಲೇಟ್ ಕೂಡ ಇರ್ತದ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೋಲೇಟ್ ಎಷ್ಟು ಇಂಪಾರ್ಟೆಂಟ್ ಇರ್ತದ ಗರ್ಭಿಣಿಯರಿಗೆ, ಬಿಕಾಸ್ ಇದು ಮಗುವಿನ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗದೆ ಇರೋ ಹಾಗೆ, ಏನೇ ಒಂದು ಬರ್ತ್ ಡಿಫೆಕ್ಟ್ಸ್ ಇರ್ಲಾರ್ದಂಗ ನೋಡ್ಕೊಳಕ ಹೆಲ್ಪ್ ಮಾಡ್ತದೆ ಈ ಪೋಷಕಾಂಶ. ಸೊ ಈ ಪೋಷಕಾಂಶ ಫೋಲೇಟ್ ಅನ್ನೋ ಪೋಷಕಾಂಶ ನ್ಯಾಚುರಲ್ ಆಗಿ ಮಾವಿನ ಹಣ್ಣಲ್ಲಿ ಇರ್ತದ. ಸೊ ಯಾಕೆ ಮಿಸ್ ಮಾಡ್ಬೇಕು? ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ ತಿನ್ಲೇಬೇಕಾಗ್ತದ ಮಾವಿನ ಹಣ್ಣು. ಸೊ ಹಂಗಾಗಿ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಮಾವಿನ ಹಣ್ಣು ತಿನ್ರಿ. ಮತ್ತ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಏನ್ ಬೆನಿಫಿಟ್ಸ್ ಆಗ್ತದ ಗರ್ಭಿಣಿಯರಿಗೆ ಅಂತ ಕೇಳಿದ್ರೆ, ಮೊದಲನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ಗರ್ಭಿಣಿಯರದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತದ. ಅಂದ್ರ ಅವ್ರ ಇಮ್ಯುನಿಟಿನ ಚಲೋ ಸ್ಟ್ರಾಂಗ್ ಮಾಡ್ತದ. ಯೂಶುವಲಿ ಏನಂದ್ರ ಗರ್ಭಿಣಿ ಆಗಿದ್ದಾಗ ಸ್ವಲ್ಪ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರ್ತದ. ಅಂದ್ರೆ ಏನೇ ಇನ್ಫೆಕ್ಷನ್ಸ್ ಆಗಿರ್ಬೋದು, ಜ್ವರ ಆಗಿರ್ಬೋದು, ಬೇಗ ಹರಡುವಂತ, ಬೇಗ ಕ್ಯಾಚ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಈ ತರ ಒಂದು ಹಣ್ಣನ್ನ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ಏನಾಗ್ತದ, ನಿಮ್ಮ ಇಮ್ಯುನಿಟಿ, ನಿಮ್ಮ ರೋಗ ನಿರೋಧಕ ಶಕ್ತಿ ಬಲ ಆಗ್ತದ. ಈ ಎಲ್ಲ ಇನ್ಫೆಕ್ಷನ್ಸ್, ಏನೇ ಜ್ವರ ಆಗಿರ್ಬೋದು, ಅಂತಹ ತೊಂದರೆಗಳಿಂದ ನಿಮ್ಮನ್ನ ಒಂದು ರಕ್ಷಣೆ ಕೊಡ್ತದ. ನೆಕ್ಸ್ಟ್ ಪ್ರಯೋಜನ ಏನಂದ್ರ ಇದು ಜೀರ್ಣ ಶಕ್ತಿ ಬಲ ಮಾಡ್ತದ. ಅಂದ್ರ ನೀವೇನೇ ಒಂದು ಆಹಾರ ಸೇವನೆ ಮಾಡಿರ್ತೀರಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಜೀರ್ಣ ಆಗಕ್ಕ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಈ ಮಾವಿನ ಹಣ್ಣಲ್ಲಿ ಫೈಬರ್ ಇರ್ತದ. ಈ ಫೈಬರ್ ನ್ಯೂಟ್ರಿಯೆಂಟ್ ನಿಮಗ ಯಾವುದೇ ರೀತಿಯಾದ ಒಂದು ಡೈಜೆಷನ್ ಇಶ್ಯೂಸ್ ಆಗ್ಲಾರ್ದಂಗ ನೋಡ್ಕೋತದ. ಹಂಗಾಗಿ ಯೂಶಲಿ ಫೈಬರ್ ಎಲ್ಲಾ ಒಂದು ಫ್ರೂಟ್ಸ್ ಅಲ್ಲಿ ಇದ್ದೇ ಇರ್ತದೆ, ಮಾವಿನ ಹಣ್ಣಲ್ಲೂ ಇರ್ತದ. ಹಂಗಾಗಿ ಈ ಬ್ಲೋಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಏನೇ ಅಜೀರ್ಣ ಕಾಡಕತ್ತಿತ್ತಂದ್ರೆ ಯೂಶಲಿ ಇದ್ದೇ ಇರ್ತದೆ. ಗರ್ಭಿಣಿಯರಿಗೆ ಏನಾರೇ ಒಂದು ಡೈಜೆಷನ್ ಇಶ್ಯೂಸ್ ಫೇಸ್ ಮಾಡೇ ಮಾಡ್ತೀವಿ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ಈ ರೀತಿ ಫೈಬರ್ ಉಳ್ಳುವಂತ ಒಂದು ಹಣ್ಣುಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ನೆಕ್ಸ್ಟ್ ಪ್ರಯೋಜನ ಏನಂದ್ರ ಈ ಮಾವಿನ ಹಣ್ಣು ತಿನ್ನೋದ್ರಿಂದ ಬೇಬಿದು ಪ್ರಾಪರ್ ಆದ ಆರೋಗ್ಯಕರವಾದ ಒಂದು ಡೆವಲಪ್ಮೆಂಟ್ ಆಗ್ತದ. ಹೆಂಗಂತಂದ್ರೆ ಈ ಮಾವಿನ ಹಣ್ಣಲ್ಲಿ ವೈಟಮಿನ್ ಎ ಹಾಗೂ ವೈಟಮಿನ್ ಸಿ ಅನ್ನೋ ನ್ಯೂಟ್ರಿಯೆಂಟ್ಸ್ ಇರ್ತಾವಂತ ಹೇಳಿದ್ದೆ. ಸೊ ವೈಟಮಿನ್ ಎ ಮಗುವಿನ ಕಣ್ಣು ಕರೆಕ್ಟ್ ಆಗಿ ಡೆವಲಪ್ ಆಗಕ್ಕ, ಕಣ್ಣಿನ ದೃಷ್ಟಿ ಚಲೋ ಇರಕ್ಕ ಬಹಳನೇ ಹೆಲ್ಪ್ ಮಾಡ್ತದ. ಮತ್ತ ಅದ್ರ ಜೊತೆಗೆ ಮಗುವಿನ ಸ್ಕಿನ್ ಹೆಲ್ದಿ ಆಗಿರೋಕ್ಕೂ ಹೆಲ್ಪ್ ಮಾಡ್ತದ. ಸೊ ಹಾಗಾಗಿ ವೈಟಮಿನ್ ಎ ಮಾವಿನ ಹಣ್ಣಲ್ಲಿರೋದ್ರಿಂದ ಮಗುವಿನ ಈ ಕಣ್ಣಾಗಿರ್ಬೋದು, ಸ್ಕಿನ್ ಆಗಿರ್ಬೋದು ಆರೋಗ್ಯಕರವಾಗಿ ಬೆಳೆಯಕ್ಕ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಕೂಡ ಇರ್ತದೆ. ವೈಟಮಿನ್ ಸಿ ಏನ್ ಮಾಡ್ತದ, ನಿಮ್ಮ ದೇಹದಲ್ಲಿ ಐರನ್ ಚೆನ್ನಾಗಿ ಅಬ್ಸರ್ವ್ ಮಾಡಕ ಹೆಲ್ಪ್ ಮಾಡ್ತದ. ಈ ಕಬ್ಬಿಣ ಅಂಶ ಚೆನ್ನಾಗಿ ದೇಹದಲ್ಲಿ ಅಬ್ಸರ್ವ್ ಆದಾಗ ಮಗುವಿಗೆ ರಕ್ತ ಸಂಚಲನ ಅಥವಾ ರಕ್ತ ಏನ್ ಮಗು ಡೆವಲಪ್ ಆಗಕ್ಕ ಬೇಕಾಗ್ತದ ಆ ಬ್ಲಡ್ ಸಪ್ಲೈ ಮಾಡಕ ಎಲ್ಲ ಹೆಲ್ಪ್ ಮಾಡ್ತದ. ಮಗುವಿನ ಉತ್ತಮವಾದ ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಬ್ಲಡ್ ಏನ್ ಇರ್ತದಲ್ಲ ಅದು ಪ್ರೊಡ್ಯೂಸ್ ಮಾಡಕ ಮತ್ತೆ ಬ್ಲಡ್ ಸಪ್ಲೈ ಎಲ್ಲ ಕರೆಕ್ಟ್ ಆಗಕ ಈ ವೈಟಮಿನ್ ಸಿ ಬಹಳನೇ ಹೆಲ್ಪ್ ಮಾಡ್ತದ.
ನೆಕ್ಸ್ಟ್ ಪ್ರಯೋಜನ ಏನಂದ್ರ ಮಾವಿನ ಹಣ್ಣು ಫೈಬರ್ ರಿಚ್ ಆಗಿರೋದ್ರಿಂದ ಇದು ಒಂಥರ ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್ ಇದ್ದಂಗ. ಅಂದ್ರ ನೀವು ಒಂದ್ ಸ್ವಲ್ಪ ಟಯರ್ಡ್ ಆಗಿ ಲೋ ಆಗಿ ಫೀಲ್ ಆಗ್ಲತ್ತಿತ್ತು ನಿಮಗ ಅಂತಂದಾಗ ಒಂದು ಮಾವಿನ ಹಣ್ಣು ಸೇವನೆ ಮಾಡಿದಾಗ ನಿಮಗ ಒಂಥರ ಒಂದು ಇನ್ಸ್ಟಂಟ್ ಎನರ್ಜಿ ಫೀಲ್ ಆಗ್ತದೆ. ಒಂಥರ ಇದು ಎನರ್ಜಿ ಬೂಸ್ಟರ್ ಅಂತಾನು ಹೇಳ್ಬೋದು. ಸೊ ಗರ್ಭಿಣಿಯರಿಗೂ ಬಹಳನೇ ಹೆಲ್ಪ್ ಮಾಡ್ತದ. ಯಾಕಂದ್ರೆ ಯೂಶಲಿ ಸುಸ್ತು ಆಯಾಸ ಎಲ್ಲ ಬಹಳ ಅನುಭವಿಸ್ತಿರ್ತೀವಿ ಆ ಟೈಮ್ನಾಗ, ಪ್ರೆಗ್ನೆನ್ಸಿ ಫೇಸ್. ಸೊ ಆ ಟೈಮ್ನಾಗ ಈ ತರ ಒಂದು ಮಾವಿನ ಹಣ್ಣು ಸ್ನಾಕ್ ತರ ನೀವು ಸೇವನೆ ಮಾಡಿದಾಗ ನಿಮಗ ಒಂಥರ ಫ್ರೆಶ್ನೆಸ್ ಕೊಡಕ ಹೆಲ್ಪ್ ಮಾಡ್ತದ. ನಿಮ್ಮಲ್ಲಿ ಒಂದು ಶಕ್ತಿ ಹೆಚ್ಚ ಮಾಡಕ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಬೆನಿಫಿಟ್ ಏನಂತಂದ್ರ ಆಸಿಡಿಟಿ ಏನಾಗ್ತದಲ್ಲ ಗರ್ಭಿಣಿಯರಿಗೆ, ಈ ಆಸಿಡಿಟಿ ಕಡಿಮೆ ಮಾಡಕನು ಮಾವಿನ ಹಣ್ಣು ಹೆಲ್ಪ್ ಮಾಡ್ತದ. ಅದ್ರಲ್ಲೂ ಜಾಸ್ತಿ ತಿನ್ಬಾರ್ದು, ಸುಮ್ನೆ ಒಂದ್ 2-3 ಸ್ಲೈಸ್ ತಿಂದಾಗ ಆಸಿಡಿಟಿನ ರಿಡ್ಯೂಸ್ ಮಾಡಕ ಈ ಹಣ್ಣು ಹೆಲ್ಪ್ ಮಾಡ್ತದ. ಈಗ ಕೊನೆಯದು ಇನ್ನೊಂದು ಪ್ರಯೋಜನ ಏನಂತಂದ್ರ ಗರ್ಭಿಣಿ ಆಗಿದ್ದಾಗ ಐದರ್ ಸ್ವೀಟ್ ಕ್ರೇವಿಂಗ್ಸ್ ಇರ್ತದ, ಇಲ್ಲ ಹುಳಿ ಖಾರ ಕ್ರೇವಿಂಗ್ಸ್ ಇರ್ತದ. ಸೊ ಯಾರಿಗೆ ಸ್ವೀಟ್ ಕ್ರೇವಿಂಗ್ಸ್ ಇರ್ತದ ಅವರಿಗೆ ಈ ಹಣ್ಣು ಒಂದು ಅವ್ರ ಕ್ರೇವಿಂಗ್ ನ ಸ್ಯಾಟಿಸ್ಫೈ ಮಾಡ್ತದ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಹಣ್ಣಲ್ಲಿ ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ ಇದು ನಿಮ್ಮ ಆರೋಗ್ಯಕ್ಕೆ ಏನು ಹಾನಿ ಮಾಡಂಗಿಲ್ಲ, ಮತ್ತ ನಿಮಗಿರೋ ಒಂದು ಸ್ವೀಟ್ ಕ್ರೇವಿಂಗ್ ಸ್ಯಾಟಿಸ್ಫೈ ಮಾಡ್ತದ. ಅಂಡ್ ಈ ಎಲ್ಲಾ ಪ್ರಯೋಜನಗಳ ಜೊತೆ ಒಂದು ಟಿಪ್ ನ ಹೇಳ್ತೀನಿ. ನೀವು ಯಾವಾಗೇ ಮಾವಿನ ಹಣ್ಣು ಆರಿಸ್ಕೋಬೇಕಾದ್ರೆ ಆರ್ಗ್ಯಾನಿಕ್ ಆಗಿರೋ ಮಾವಿನ ಹಣ್ಣ ತಗೊಂಡು ಅಂತ ಮಾವಿನ ಹಣ್ಣ ಸೇವನೆ ಮಾಡ್ರಿ. ಕೆಮಿಕಲ್ ಹಾಕ್ಬಿಟ್ಟು ಆರ್ಟಿಫಿಷಿಯಲಿ ರೈಪ್ ಮಾಡಿರ್ತಾರಲ್ಲ, ಹಣ್ಣು ಮಾಡಿರ್ತಾರಲ್ಲ ಅಂತ ಹಣ್ಣನ್ನ ಅವಾಯ್ಡ್ ಮಾಡ್ರಿ. ನೆಕ್ಸ್ಟ್ ಈಗ ಮಾವಿನ ಹಣ್ಣು ಆಯ್ತು. ಈಗ ಮಾವಿನಕಾಯಿಗೋಸ್ಕರ ಯಾರು ವೇಟ್ ಮಾಡತ್ತೀರಿ ಈಗ ಹೇಳತ್ತೀನಿ. ಮಾವಿನಕಾಯಿ ನಿಮ್ಗ ಕ್ರೇವಿಂಗ್ ಆಗ್ಲತ್ತಿತ್ತು ಮಾವಿನಕಾಯಿ ತಿನ್ಬೇಕು ಅಂತಂದ್ರ ಖಂಡಿತವಾಗ್ಲೂ ತಿನ್ಬಹುದು. ಬಟ್ ಏನಂದ್ರ ಫುಲ್ ಒಂದು ಮಾವಿನಕಾಯಿ ತಿನ್ನೋದ್ ಕಷ್ಟ ಆಗ್ತದ. ಬಿಕಾಸ್ ಅದು ಹುಳಿ ಇರ್ತದಲ್ಲ, ಅಷ್ಟೊಂದು ತಿನ್ನೋದ್ನು ಒಳ್ಳೇದಲ್ಲ. ಬಿಕಾಸ್ ಅದು ಹಾರ್ಟ್ ಬರ್ನ್ ಆಗ್ಬಹುದು, ಅಂದ್ರೆ ಆಸಿಡಿಟಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ನಿಮ್ಮ ಕ್ರೇವಿಂಗ್ ಸ್ಯಾಟಿಸ್ಫೈ ಮಾಡ್ಕೊಳಕ ಲೈಕ್ ಹುಳಿ ತಿನ್ಬೇಕು ಅನಿಸ್ತಿರ್ತದಲ್ಲ, ಒಂದ್ 4-5 ಸ್ಲೈಸ್ ನ ಕಟ್ ಮಾಡ್ಬಿಟ್ಟು ಏನಾದ್ರೂ ಉಪ್ಪು ಖಾರ ಸ್ಪ್ರಿಂಕಲ್ ಮಾಡ್ಬಿಟ್ಟು ತಗೋಬಹುದು. ಬಟ್ ಎಲ್ಲಾನು ತಲೆಗೆ ಇಟ್ಕೋರಿ, ಜಾಸ್ತಿ ಉಪ್ಪು ಅದನ್ನು ಎಲ್ಲ ಒಳ್ಳೇದಲ್ಲ. ಸೊ ಮಾಡ್ರೇಟ್ ಅಮೌಂಟ್ನಾಗ ಜಸ್ಟ್ ನಿಮ್ಮ ಕ್ರೇವಿಂಗ್ ನ ಸ್ಯಾಟಿಸ್ಫೈ ಮಾಡ್ಕೊಳಕ ಸೇವನೆ ಮಾಡ್ರಿ. ಬಿಕಾಸ್ ಮಾವಿನಕಾಯಿ ಕೂಡ ವೈಟಮಿನ್ ಸಿ ರಿಚ್ ಇರ್ತದ. ಸೊ ವೈಟಮಿನ್ ಸಿ ಅದರಲ್ಲೇ ಚೆನ್ನಾಗಿರೋದ್ರಿಂದ ಅದು ನಿಮ್ಮಲ್ಲಿ ಇಮ್ಯುನಿಟಿ ಕೂಡ ಬಿಲ್ಡ್ ಮಾಡಕ ಹೆಲ್ಪ್ ಮಾಡ್ತದ. ಆಮೇಲೆ ಏನ್ ಇನ್ಫೆಕ್ಷನ್ಸ್ ಜಲ್ದಿ ಹರಡುವಂತ ಚಾನ್ಸ್ ಇರ್ತಾವಲ್ಲ, ಅದರಿಂದ ಸ್ವಲ್ಪ ಪ್ರೊಟೆಕ್ಷನ್ ಕೊಡುತ್ತದ. ಬಟ್ ಅದೇ ಅನ್ನಲ್ಲ, ಸ್ವಲ್ಪ ನೋಡ್ಬಿಟ್ಟು ಮಾಡ್ರೇಟ್ ಅಮೌಂಟ್ ಅಲ್ಲೇನೆ ಸೇವನೆ ಮಾಡ್ರಿ. ಈಗ ನೆಕ್ಸ್ಟ್ ಏನಂದ್ರ ಎಷ್ಟು ತಿಂದ್ರೆ ಸೇಫ್, ಮಾವಿನ ಹಣ್ಣು ಆಗಿರ್ಬಹುದು ಅಥವಾ ಮಾವಿನಕಾಯಿ ಆಗಿರ್ಬಹುದು, ಯಾವ್ದನ್ನ ಎಷ್ಟು ತಿಂದ್ರ ಸೇಫ್ ಆರೋಗ್ಯಕರವಾಗಿರ್ತದ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂತ ಅಂದ್ರ, ಇದು ನಾನು ಈಗ ಆಲ್ರೆಡಿ ಬೆನಿಫಿಟ್ಸ್ ಅದು ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರ್ತದ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಒಂದ್ ದಿನಕ್ಕ 1 ಮಾವಿನ ಹಣ್ಣು ತಿಂದ್ರೆ ಸಾಕು. ಅತಿಯಾಗಿ ಬೇಡ. 2 ಮಾವಿನ ಹಣ್ಣು ಮುಂಜಾನೆ ಒಂದ್ ತಿಂದೆ ಈವ್ನಿಂಗ್ ಒಂದ್ ತಿಂದೆ ಬೇಡ. ಅತಿ ಆದ್ರೆ ಮತ್ತದು ನೆಗೆಟಿವ್ಲಿ ಎಫೆಕ್ಟ್ ಮಾಡ್ತದ. ಸೊ ಹಾಗಾಗಿ 1 ದಿನಕ್ಕೆ 1 ಮಾವಿನ ಹಣ್ಣು ಇಸ್ ಮೋರ್ ದನ್ ಇನಫ್. ನೆಕ್ಸ್ಟ್ ಮಾವಿನಕಾಯಿಗೆ ಬಂದ್ರೆ ನಾ ಹೇಳ್ದಂಗ ಒಂದು ಪೂರ ಮಾವಿನಕಾಯಿ ಸೇವನೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಬಿಕಾಸ್ ಅದು ಆಸಿಡಿಟಿ ಲೀಡ್ ಮಾಡಬಹುದು. ಹಾಗಾಗಿ ಒಂಚೂರು 4-5 ಸ್ಲೈಸಸ್ ಕಟ್ ಮಾಡಿಬಿಟ್ಟು ಅದಷ್ಟೇ ಸೇವನೆ ಮಾಡೋದು ಒಳ್ಳೇದು ಹಾಗೂ ಸೇಫ್. ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೂ ಒಂದು ಟಿಪ್ ಅಥವಾ ಸಜೆಷನ್ ಅಂತಾನೆ ಅನ್ಕೋಬಹುದು. ಏನಂದ್ರ ಮಾವಿನಕಾಯಿ ಉಪ್ಪಿನಕಾಯಿನ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಅದ್ರಾಗ ಎಣ್ಣೆ ಹಾಕಿರ್ತಾರ, ಬಹಳನೇ ಉಪ್ಪು ಇರ್ತದ. ಸೊ ಅದೆಲ್ಲ ಗರ್ಭಿಣಿಯರ ದೇಹಕ್ಕೆ ಅವಾಗ ಒಳ್ಳೇದಲ್ಲ. ಅಷ್ಟೊಂದು ಅತಿಯಾದ ಎಣ್ಣೆ ಅಥವಾ ಅತಿಯಾದ ಉಪ್ಪು ಉಪ್ಪಿನಕಾಯಲ್ಲಿ ಏನಿರ್ತದ ಅಷ್ಟೊಂದು ಒಳ್ಳೇದಲ್ಲ. ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು. ಅವಾಯ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾವಾಗಾದ್ರೂ ಲಿಮಿಟೆಡ್ ಅಲ್ಲಿ ಸೇವನೆ ಮಾಡ್ರಿ. ಫೈನಲಿ ಈ ವಿಡಿಯೋದ ಲಾಸ್ಟ್ ಸೆಕ್ಷನ್ ಏನಂತಂದ್ರ, ಯಾವ ಗರ್ಭಿಣಿಯರು ಈ ಮಾವಿನ ಹಣ್ಣು ಸೇವನೆ ಮಾಡ್ಲೇಬಾರ್ದು, ಇದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾವ ಗರ್ಭಿಣಿಯರು ಸೇವನೆ ಮಾಡಬಾರ್ದಂದ್ರ, ಯಾರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ತದ, ಅಂದ್ರೆ ಗರ್ಭಾವಸ್ಥೆಯಲ್ಲಿದ್ದಾಗ ಡಯಾಬಿಟಿಸ್ ಬಂದಿರ್ತದ ಅಂಥವ್ರು ಈ ಹಣ್ಣನ್ನ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಇದ್ರಾಗ ಶುಗರ್ ಇರ್ತದ, ನ್ಯಾಚುರಲೇ ಆಗಿದ್ರು ಅದರಲ್ಲಿ ಶುಗರ್ ಇದ್ದೇ ಇರ್ತದ. ಸೊ ಅದು ಮತ್ತೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಮಾಡಕ ದಾರಿ ಮಾಡ್ಕೊಡ್ತದ. ಸೊ ಹಾಗಾಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಆದವರು ಈ ಹಣ್ಣನ್ನ ಅವಾಯ್ಡ್ ಮಾಡ್ರಿ. ಮತ್ತ ನೆಕ್ಸ್ಟ್ ಯಾರಿಗೆ ಆಸಿಡಿಟಿ ಅಥವಾ ಹಾರ್ಟ್ ಬರ್ನ್ ಪ್ರಾಬ್ಲಮ್ ಜಾಸ್ತಿ ಇರ್ತದ, ಅಂದ್ರೆ ಸ್ವಲ್ಪ ಏನೋ ತಿಂದ ತಕ್ಷಣ ಆಸಿಡಿಟಿ ಪ್ರಾಬ್ಲಮ್ ಆಗೋದು,
ಅಥವಾ ಈ ಹಣ್ಣೆ ಸೇವನೆ ಮಾಡಿದಾಗ ಆಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು, ಆ ಥರ ಆದಾಗ ಅಂಥವ್ರನ್ನು, ಈ ಆಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಇರೋರ್ನು ಈ ಹಣ್ಣನ್ನು ಅವಾಯ್ಡ್ ಮಾಡ್ರಿ. ನೆಕ್ಸ್ಟ್, ಯಾರಿಗೆ ಬರಂಗಿಲ್ಲ ಬಟ್ ಈ ಹಣ್ಣದಾಗೆಲ್ಲ ನ್ಯೂಟ್ರಿಯೆಂಟ್ಸ್ ಅವ, ಸೊ ಇದು ಚಲೋ ನಮ್ಮ ಮಗುಗೆ ಬೆಳವಣಿಗೆಗೆ ಅಂತಂದು ತೊಗೊಳಕ್ ಹೋಗ್ಬೇಡ್ರಿ. ನಿಮಗೆ ಅದು ಬರಂಗಿಲ್ಲ ಹಣ್ಣು ಅಂದ್ರೆ ಅದು ಅವಾಯ್ಡ್ ಮಾಡ್ರಿ. ಅದು ಗರ್ಭಿಣಿ ಆಗಿದ್ದಾಗೂ ನಿಮಗದು ನೆಗೆಟಿವ್ಲಿನೇ ಎಫೆಕ್ಟ್ ಮಾಡ್ತದೆ. ಬರಂಗಿಲ್ಲ, ಅಲರ್ಜಿಕ್ ಆಗಿದ್ರಿ ಆ ಹಣ್ಣಿಗೆ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡೋದೇ ಸೂಕ್ತ. ನೆಕ್ಸ್ಟ್ ಏನಂದ್ರೆ, ನಿಮ್ಮ ಡಾಕ್ಟರ್ ನಿಮಗೇನೋ ಒಂದು ಕಾಂಪ್ಲಿಕೇಶನ್ ಇತ್ತು, ಸೊ ಹಾಗಾಗಿ ಈ ಥರದ ಒಂದು ಹಣ್ಣುಗಳನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳಿದ್ರಂದ್ರೆ ಅವಾಗನು ಈ ಹಣ್ಣನ್ನ ಅವಾಯ್ಡ್ ಮಾಡ್ರಿ. ನೆಕ್ಸ್ಟ್, ಒಂದು ಪರ್ಸನಲ್ ಟಿಪ್ ಏನಂತಂದ್ರೆ, ನಾನು ನನ್ನ ಗರ್ಭಾವಸ್ಥೆಯಲ್ಲಿ ಅಂದ್ರೆ ಗರ್ಭಿಣಿಯಾಗಿದ್ದಾಗ ಈ ಹಣ್ಣನ್ನ ಸೇವನೆ ಮಾಡಿದ್ದೆ. ಅದೇ ಮಾಡ್ರೇಟ್ ಅಮೌಂಟ್ ಅಲ್ಲಿ ಸೇವನೆ ಮಾಡ್ತಿದ್ದೆ. ಇದು ನನಗೆ ಫುಲ್ ಆಗಿ ಇಡ್ತಿತ್ತು, ಅಂದ್ರೆ ಈವ್ನಿಂಗ್ ಸ್ನಾಕ್ ತರ ಅಥವಾ ಮಿಡ್ ಮಾರ್ನಿಂಗ್ ಸ್ನಾಕ್ ತರ ತಗೊಂತಿದ್ದೆ. ಅದರಿಂದ ಸ್ವಲ್ಪ ಹೊಟ್ಟೆ ಫುಲ್ ಆದಂಗೆ ಅನಿಸ್ತಿತ್ತು. ಅದ್ರ ಜೊತೆಗೆ ನನಗೆ ಫ್ರೆಶ್ ಆಗಿಡಕ್ಕೂ ಹೆಲ್ಪ್ ಮಾಡದ. ಬಟ್ ಏನಂದ್ರೆ ಮಾಡ್ರೇಟ್ ಅಮೌಂಟ್ ಅಲ್ಲಿ ಸೇವನೆ ಮಾಡ್ತಿದ್ದೆ, ಜಾಸ್ತಿ ತಗೊಳ್ತಿದ್ದಿಲ್ಲ, ಒಂದಿನಕ್ಕೆ ಒಂದೇ. ಆಮೇಲೆ ಆಲ್ಟರ್ನೇಟಿವ್ ಡೇ ತಗೊಂತಿದ್ದೆ. ಈ ರೀತಿಯಾಗಿ ಈ ಹಣ್ಣನ್ನ ನನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೆ. ಸೊ ಫೈನಲಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಎರಡೂ ಕೂಡ ಸೇಫ್ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಪ್ರೆಗ್ನೆನ್ಸಿಯಲ್ಲಿದ್ದಾಗ. ಬಟ್ ಮಾಡ್ರೇಟ್ ಅಮೌಂಟ್ ಅಲ್ಲಿ ಸೇವನೆ ಮಾಡಿದಾಗ ಮಾತ್ರ ಅದರಿಂದ ಆಗುವಂತ ಪ್ರಯೋಜನಗಳನ್ನ ನೀವು ಕರೆಕ್ಟ್ ಆಗಿ ಪಡ್ಕೋಬಹುದು. ಸೀಸನಲ್ ಫ್ರೂಟ್ಸ್ ಏನಿರ್ತಾವಲ್ಲ ಅದನ್ನ ಸೇಫ್ ಆಗಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಮತ್ತ ಕಮೆಂಟ್ ಸೆಕ್ಷನ್ ದಾಗ ಹೇಳ್ರಿ ಹೆಂಗ ಅನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.